ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮಾನಸ ಬಾಬು ವ್ಲಾಗ್ಸ್. ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ 6 ಗಂಟೆ ಆಗಿದೆ. ಬಿಟ್ಟು ಸ್ಕೂಲಿಗೆ ಸೇರಿಸ್ದಾಗಿಂದ ಸ್ವಲ್ಪ ಬೇಗ ಎದ್ದು ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಆಮೇಲೆ ಕಿಚನಿಗೆ ಬಂದು ಏನೇನು ಕೆಲಸ ಇದೆ ಅದೆಲ್ಲ ಮುಗಿಸ್ಕೋತೀನಿ. ನೆನ್ನೆ ನೈಟೇ ಇಡ್ಲಿಗೆ ಅಂತ ಹಿಟ್ಟು ರುಬ್ಬಿ ಎಲ್ಲ ಇಟ್ಟಿದ್ದೆ. ಅದು ಚೆನ್ನಾಗಿ ಉಬ್ಬಿ ಬಂದಿದೆ. ಬೇಸಿಗೆ ಆಗಲಿ ಮತ್ತು ಚಳಿಗಾಲ ಆಗಲಿ ಚೆನ್ನಾಗಿ ಉಬ್ಬಿ ಬರಬೇಕು ಅಂತ ಹೇಳಿದ್ರೆ ಸ್ವಲ್ಪ ಉದ್ದಿನಬೇಳೆ ಜಾಸ್ತಿ ಹಾಕಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಮತ್ತು ಬೆಳಿಗ್ಗೆನೇ ಕಾಫಿ ಟೀ ಎಲ್ಲ ಅಷ್ಟೊಂದು ಕುಡಿಯಲ್ಲ. ಅದಕ್ಕೆ ಅಂತ ಹೇಳಿ ಜೀರಿಗೆ ವಾಟರು ಇಲ್ಲ ಮೆಂತ್ಯ ವಾಟರು ಏನಾದರೂ ಒಂದು ಮಾಡ್ಕೊಂಡು ಕುಡಿತೀನಿ. ಇವತ್ತು ಮೆಂತ್ಯ ವಾಟರ್ ಮಾಡೋಣ ಅಂತ ಅದಕ್ಕೊಂದು ಕಡೆ ಇಟ್ಟಿದ್ದೀನಿ. ಮತ್ತು ಈಗ ಇಡ್ಲಿಗೂ ಇಡ್ತಾ ಇದ್ದೀನಿ. ನೀವೆಲ್ಲ ಇಡ್ಲಿ ಹೇಗೆ ಮಾಡ್ತೀರಾ ಅಂತ ಹೇಳಿ. ನಾನೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ ನಾನು ಹೇಗೆ ಇಡ್ಲಿ ಮತ್ತು ದೋಸೆಗೆ ಎರಡಕ್ಕೂ ಆಗೋ ಹಾಗೆ ಹೇಗೆ ಬ್ಯಾಟರ್ ಮಾಡ್ಕೋತೀನಿ ಅಂತ. ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸಲಿ ವೀಡಿಯೋಸ್ ಎಲ್ಲ ನೋಡಿ. ಮತ್ತು ಈಗ ಏನಂತ ಹೇಳಿದ್ರೆ ಬಿಟ್ಟುಗೆ ಸ್ಕೂಲಿಗೆ ಸೇರಿಸ್ದಾಗಿಂದ ಬೆಳಿಗ್ಗೆ ಸ್ವಲ್ಪ ಬೇಗ ಏಳಬೇಕು, ಮನೆ ಕೆಲಸ ಎಲ್ಲ ಬೇಗ ಮುಗಿಸ್ಬೇಕು, ಅದರಲ್ಲಿ ತಿಂಡಿ ಮಾಡಬೇಕು, ಮತ್ತು ಅವ್ನು ಸ್ಕೂಲಿಗೆ ಹೋಗಿ ಬರೋ ಅಷ್ಟರಲ್ಲಿ ಅಡುಗೆನೂ ಮಾಡಬೇಕು. ಆ ಟೈಮ್ ಎಷ್ಟೊತ್ತಿಗೆ ಹೋಗ್ತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ. ಅವ್ನು ಬಂದಮೇಲೆ ಸ್ವಲ್ಪ ಹೊತ್ತು ಮಲ್ಕೋತಾನೆ, ಅವಾಗ ಸ್ವಲ್ಪ ಟೈಮ್ ಸಿಗುತ್ತೆ. ಅದಾದಮೇಲೆ ಇನ್ನು ಸೈಕಲ್ ತುಳಿಯೋಣ ಅಂತ ಸಾಯಂಕಾಲ ಕರ್ಕೊಂಡು ಹೋಗ್ತಾನೆ. ಈಗಂತೂ ರನ್ನಿಂಗ್ ರೇಸ್ ಥರ ಓಡೋದೇ ಆಗಿದೆ. ಮತ್ತು ಇನ್ನು ಒಂದು ಕಡೆ ಇಡ್ಲಿಗೆ ಇಟ್ಟು ಆಯಿತು. ಈಗ ಹಾಲು ಬಿಸಿ ಮಾಡ್ತಾಯಿದ್ದೀನಿ. ಬಿಟ್ಟು ಬೆಳಗ್ಗೆ ಹೊತ್ತು ಹಾಲು ಕುಡಿದ್ರೆ ಕುಡಿತಾನೆ, ಇಲ್ಲ ಅಂದರೆ ಇಲ್ಲ. ಅವನು ಸ್ಕೂಲಿಂದ ಬಂದು ಸ್ವಲ್ಪ ಹೊತ್ತು ಮಲಗಿ ಎದ್ದು ಅದಾದಮೇಲೆ ಹಾಲು ಕುಡಿತಾನೆ. ನನ್ನ ಹಸ್ಬೆಂಡು ಬೆಳಗ್ಗೆನೇ ಸ್ವಲ್ಪ ಕಾಫಿ ಕುಡ್ಕೊಂಡು ಹೋಗ್ತಾರೆ. ತಿಂಡಿ ತಿಂದ್ಕೊಂಡು ಕಾಫಿ ಕುಡ್ಕೊಂಡು ಹೋಗ್ತಾರೆ. ಬೆಳಗ್ಗೆನ ಎದ್ದ ತಕ್ಷಣ ಜೀರಿಗೆ ವಾಟರು ಇಲ್ಲ ಮೆಂತ್ಯ ವಾಟರು ಆ ಥರ ವಾಟರ್ ಮಾಡಿರ್ತೀನಲ್ಲ ಅದು ಕುಡಿತೀವಿ. ಜೀರಿಗೆ, ಮೆಂತ್ಯ ಮತ್ತು ಅಜ್ವಾಯಿನ, ಸೋಂಪು ಇದನ್ನೆಲ್ಲ ಚೆನ್ನಾಗಿ ನೀರಲ್ಲಿ ಕುದಿಸ್ಬಿಟ್ಟು ಕುಡಿದ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಅದೆಲ್ಲ ಹೋಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣವೇ ಕುಡಿಬೇಕು. ಜೀರ್ಣನೂ ಚೆನ್ನಾಗಾಗುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ನೀವೇ ಆಮೇಲೆ ಕುಡಿತಾ ಇರ್ತೀರ. ಈಗ ಇಡ್ಲಿಗೂ ಹಿಟ್ಟಾಯ್ತಲ್ವ, ಚಟ್ನಿ ಮಾಡೋಣ ಅಂತ ರೆಡಿ ಮಾಡ್ಕೊತಿದ್ದೀನಿ. ಕಾಯಿ ಚಟ್ನಿ. ಮೊದಲಿಗೆ ಅರ್ಧ ಹೋಳು ಕಾಯಿ ಹಾಕ್ಕೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಕಡಲೆಪಪ್ಪು, ಹಸಿರು ಮೆಣಸಿನ್ಕಾಯಿ, ಹುಣಸೆಹಣ್ಣು, ಕೊತ್ತಂಬರಿ, ಪುದೀನ, ಉಪ್ಪು ಇದೆಲ್ಲ ಹಾಕಿ ಮೊದಲು ನೀರು ಹಾಕಬೇಡಿ, ಹಾಗೆ ಗ್ರೈಂಡ್ ಮಾಡಿಕೊಂಡು ಅದಾದಮೇಲೆ ನೀರು ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಆಗ ಚೆನ್ನಾಗಿರುತ್ತೆ. ಕಾಯಿ ಸ್ವಲ್ಪ ಫ್ರೆಶ್ ಆಗಿರೋದೇ ಹಾಕಿ, ಫ್ರಿಜ್ಜಲ್ಲಿರೋದು ಹಾಕಿದ್ರೆ ಬಿಸಿ ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಇಲ್ಲ ಅಂತ ಅಂದರೆ ಕಾಯಿ ಅಷ್ಟೊಂದು ನುಣ್ಣಗಾಗಲ್ಲ. ಅದಕ್ಕೆ ಈಗ ಇಡ್ಲಿ ಚಟ್ನಿ ಎಲ್ಲ ರೆಡಿ ಆಯಿತು. ಈಗ ಬಿಟ್ಟು ಬಾಕ್ಸಿಗೆ ಫ್ರೂಟ್ಸ್ ಏನಾದರೂ ಕೊಟ್ಟು ಕಳಿಸ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಇವತ್ತು ಪೊಮೊಗ್ರಾನೇಟು ದಾಳಿಂಬೆ ಹಣ್ಣು ಹಾಕಿ ಕೊಟ್ಟು ಕಳ್ಸೋಣ ಅಂತ ಕಟ್ ಮಾಡ್ತಾ ಇದ್ದೀನಿ. ಮತ್ತು ಈ ಅಂಗಡಿಲೆಲ್ಲ ಕಟ್ ಮಾಡ್ತಾರಲ್ಲ ಅದನ್ನೆಲ್ಲ ನೋಡಿದ್ದೆ ನಾನು. ಅದಕ್ಕೆ ಇದೇ ಥರ ಕಟ್ ಮಾಡ್ತೀನಿ. ಬೀಜ ಒಂದು ಕಟ್ಟಾಗಲ್ಲ, ಚೆನ್ನಾಗಿರುತ್ತೆ. ಈ ಥರ ಮೇಲೆ ಕಟ್ ಮಾಡಿಕೊಂಡು ಅದಾದಮೇಲೆ ಈ ಥರ ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡು ಕೈಯಿಂದ ಹಿಂಗೆ ಮಾಡಿದ್ರೇ ಬರುತ್ತೆ. ಮತ್ತು ಅದನ್ನು ಉಲ್ಟಾ ಹಾಕ್ಕೊಂಡು ಚಾಕುಯಿಂದ ಹಿಂಗೆ ಹೊಡಿದ್ರೇ ಎಲ್ಲ ಬಂದ್ಬಿಡುತ್ತೆ. ನೀವು ಒಂದ್ಸಲಿ ಈ ಥರ ಕಟ್ ಮಾಡಿ ಟ್ರೈ ಮಾಡಿ, ಚೆನ್ನಾಗಿ ಕಟ್ಟಾಗುತ್ತೆ. ಸೆಂಟ್ರಲ್ಲೆಲ್ಲ ಬೀಜ ಎಲ್ಲ ಕಟ್ಟಾಗಿ ರಸ ಎಲ್ಲ ಕೆಳಗೆ ಬರುತ್ತಲ್ಲ, ಆ ಥರ ಆಗಲ್ಲ. ಅದಕ್ಕೆ ಈಗ ದಾಳಿಂಬೆ ಹಣ್ಣೆಲ್ಲ ಕಟ್ ಮಾಡಿ ಆಯಿತು. ಬಾಕ್ಸಿಗೆ ಹಾಕಿದ್ದೀನಿ. ಅವ್ನ ಬ್ಯಾಗ್ ರೆಡಿ ಮಾಡ್ತಾ ಇದ್ದೀನಿ. ಅವರಪ್ಪ ಅದ್ರ ಮೇಲೆ ಅವನ ಹೆಸರು ಬರೆದಿದ್ದಾರೆ, ಕೃತ್ವಿಕ್ ಅಂತ. ಬ್ಯಾಗ್ ಮೇಲೆಲ್ಲ ಹೆಸರು ಬರಿಬೇಕಲ್ವ, ಸ್ಕೂಲಲ್ಲಿ ಗೊತ್ತಾಗಲ್ಲ. ಅದಕ್ಕೆ ಈಗ ಬಾಕ್ಸ್ ಇಡ್ತಾ ಇದ್ದೀನಿ. ಮತ್ತು ಒಂದು ವಾಟರ್ ಬಾಟಲು, ಕರ್ಚೀಫು, ಒಂದು ಸ್ಪೂನು ಅಷ್ಟು ಇಟ್ಟು ಕೊಟ್ಟು ಕಳಿಸ್ತೀನಿ. ಈಗ ಅವನದು ಬ್ಯಾಗ್ ಎಲ್ಲ ರೆಡಿ ಆಯಿತು. ಅವನಿಗೂ ರೆಡಿ ಮಾಡಿ ಸ್ನಾನ ಮಾಡಿಸಿ ಕೂರಿಸಿದ್ದೀನಿ, ಡ್ರೆಸ್ ಎಲ್ಲ ಹಾಕಿ. ಅದಾದಮೇಲೆ ಅವನಿಗೀಗ ತಿಂಡಿ ಹಾಕಿ ಕೊಡ್ತಾಯಿದ್ದೀನಿ. ಇಡ್ಲಿ ಮತ್ತು ಚಟ್ನಿ. ಅವನಿಗೆ ಸ್ವಲ್ಪ ಇಡ್ಲಿ ಚಟ್ನಿ ತಿಂತಾನೆ, ಚಪಾತಿ ತಿಂತಾನೆ, ದೋಸೆ ತಿಂತಾನೆ. ಇನ್ನು ಬೇರೆದೆಲ್ಲ ಸ್ವಲ್ಪ ಅಷ್ಟಕ್ಕಷ್ಟೇ, ಏನು ಇಷ್ಟಪಟ್ಟು ತಿನ್ನಲ್ಲ. ಸ್ವಲ್ಪ ಬಲವಂತ ಮಾಡಿನೇ ತಿನ್ನಿಸ್ಬೇಕು. ನಿಮ್ಮ ಮಕ್ಕಳೆಲ್ಲ ಹೇಗೆ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. 2 ಇಡ್ಲಿ ಹಾಕಿದ್ದೀನಿ, ಆದರೆ ಅವ್ನು ತಿನ್ನೋದು ಒಂದೇ ಇಡ್ಲಿ. ನಾನು 2 ತಿನ್ನಲಿ ಅಂತ ಹಾಕ್ತೀನಿ ಯಾವಾಗ್ಲೂ 2.
ಅದನ್ನು ನೋಡಿ ಈಗ ರೆಡಿಯಾಗಿ ಕೂತಿದ್ದಾನೆ. ಅವನಿಗೆ ಎತ್ಕೊಂಡು ಹೋಗಿ ಕೊಟ್ಟೆ ತಿನ್ನು ಅಂತ. ಅವನು ಟಿ ವಿ ಹಾಕಬೇಕು ಇಲ್ಲ ಮೊಬೈಲ್ ಕೊಡಬೇಕು ಕೈಗೆ, ಇಲ್ಲ ಅಂದರೆ ತಿನ್ನಲ್ಲ. ಹೆಂಗೋ ಮಾಡಿ ತಿನ್ನಿಸಿ ಮೊದಲನೇ ದಿನ ಸ್ಕೂಲಿಗೆ ಅಂತ ಕೈ ಮುಗಿತಿದ್ದಾನೆ, ಚಾಮಿ ಮಾಡ್ಕೊಂಡು ಹೋಗೋಣ ಅಂತ. ಮೊದಲನೇ ದಿನ ತುಂಬ ಚೆನ್ನಾಗಿ ರೆಡಿಯಾಗಿ ದೇವರಿಗೆಲ್ಲ ಕೈ ಮುಗ್ದು ಹೋಗೋಣ ಅಂತ ಎದ್ದ ತಕ್ಷಣವೇ ಬ್ಯಾಗ್ ಹಾಕ್ಕೊಂಡು ನಿಂತಿದ್ದ, ಹೋಗೋಣ ಸ್ಕೂಲಿಗೆ ಬಿಟ್ಟು ಬನ್ನಿ ಅಂತ. 2 ದಿನ ಚೆನ್ನಾಗಿ ಹೋದ. ಅದಾದಮೇಲೆ ನನಗೆ ಬೋರು, ಒಳಗಡೆನೇ ಕೂತ್ಕೋಬೇಕು, ಆಟ ಆಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದ. ಆದರೂ ಈಗ ಸ್ವಲ್ಪ ಹತ್ಕೊಂಡು ಹೋಗ್ತಾ ಇರ್ತಾನೆ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅವನು ಹೇಗೆ ಮಾಡ್ಕೊಂಡು ಹೋಗ್ತಿದ್ದ ಅಂತ. ಈಗ ಚಪ್ಪಲಿ ಹಾಕ್ತಾ ಇದ್ದೀನಿ. ಅವ್ನು ಯಾವ್ದು ಕೇಳ್ತಾನೆ ಅದೇ ಹಾಕಬೇಕು, ಯಾವುದು ಡ್ರೆಸ್ ತೋರಿಸ್ತಾನೆ ಅದೇ ಹಾಕಬೇಕು. ಅದು ಹಾಕಿದ್ರೆ ಮಾತ್ರ ಬರ್ತಾನೆ, ಇಲ್ಲ ಅಂತ ಹೇಳಿದ್ರೆ ನಂಗೆ ಬೇಡ ಅಂತ ಹೇಳ್ತಾನೆ. ನೋಡಿ ಬಾಯಿ ಮಾಡಿ ಚೆನ್ನಾಗಿ ಹೋಗ್ತಾ ಇದ್ದಾನೀಗ. ಯಾವಾಗ್ಲೂ ನಾನೇ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ, ಮತ್ತು ಮಧ್ಯಾಹ್ನ ಹೋಗಿ ಕರ್ಕೊಂಡು ಬರ್ತೀನಿ. ಇನ್ನು ಸ್ವಲ್ಪ ಚಿಕ್ಕವನಲ್ವಾ ಅಷ್ಟು ಗೊತ್ತಾಗಲ್ಲ ಅಂತ ಹೇಳಿ ನಾನೇ ಕರ್ಕೊಂಡೋಗಿ ಬಿಡ್ತೀನಿ, ಕರ್ಕೊಂಡು ಬರ್ತೀನಿ. ವ್ಯಾನ್ ಎಲ್ಲ ಹತ್ತಕ್ಕೆ ಬರಲ್ಲ, ಇಳಿಯಕ್ಕೆ ಬರಲ್ಲ ಅಂತ. ಈಗ ನೋಡಿ ಸ್ಕೂಲ್ ಬಂತು, ಸ್ಕೂಲಿಗೆ ಹೋಗಿ ಆರಾಮಾಗಿ ಹೋಗ್ತಾ ಇದ್ದಾನೆ. ಮೊದಲನೇ ದಿನ ಖುಷಿಯಿಂದ ಬರೀ ಆಟ ಆಡಿಸೋದು ಅಂತ ಅಂದ್ಕೊಂಡಿದ್ದಾನೆ ಅವನು. ಮತ್ತು ಈಚೆವರೆಗೂ ಮಾತ್ರ ವಿಡಿಯೋ ಮಾಡೋಕ್ಕೆ ಅಲೋ ಇರೋದು, ಒಳಗೆಲ್ಲ ವಿಡಿಯೋ ಮಾಡೋಕ್ಕೆ ಅಲೋ ಇಲ್ಲ. ಅದಕ್ಕೆ ನಾನು ಗೇಟ್ ಹತ್ರದಿಂದನೇ ಸ್ವಲ್ಪ ಮಾತ್ರ ಮಾಡಿಕೊಂಡೆ ಅಷ್ಟೇ, ಅದಾದಮೇಲೆ ಮಾಡಿಲ್ಲ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.